ಎಲ್ಲ ನೋಡ್ರಿ, ಪೆನ್ನು ಓಪನ್ ಆಗಿದೆ ರೀ. ಅವರಷ್ಟು ಅವರೇ ಮಾಡ್ಕೊಂಡ್ರಿ. ಆವೇಶ ನೋಡ್ರಿ, ಆವೇಶ ಇದ್ದಂತ ಟೈಮಲ್ಲಿ ಹಿಂಗ ನಡೀತಾವ್ರಿ. ಹಂಗಾಗಿ ಇವತ್ತು ಅವರೆಲ್ಲ ತಪ್ಪುಗಳನ್ನ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ ಓಡಿಸ್ಬೇಕಂದೇಳಿ ಬಂದಾರ. ರಾತ್ರಿ ಎಷ್ಟೊತ್ತಾಗಿ ಗೊತ್ತೇನ್ರಿ, ಆ ಮನುಷ್ಯಗೆ 2 ಗಂಟೆ ತನಕ ಇಲ್ಲೇ ಕುಂತಾನ್ರಿ. ನಾನು ಕೇಳಿದೆ, ಯಾಕಪ್ಪ ಇಲ್ಲ ಕುಂತೀರಿ, ಇಲ್ಲಿ ಏನ್ ಕೆಲಸ ಇದೆ ನಿಮ್ಗೆ? ಅಲ್ರಿ, ಅವ್ರು ಜಗಳ ಮಾಡಕ್ ಬಂದು ನೋಡ್ರಿ ಹೆಂಗಿದೆ ಕತೆ ನೋಡ್ರಿ. ಅವ್ರು ಜಗಳ ಮಾಡಕ ಮುಂಚಿಂದ ಪ್ಲಾನ್ ಮಾಡ್ಕೊಂಡು ಪೆಟ್ರೋಲ್ ಬಾಂಬ್ಗಳು ತಂದು, ಆ ಪೆಟ್ರೋಲ್ ಬಾಂಬ್ಗಳ ಜೊತೆ ಜನರನ್ನು ಜೋಡಿಸ್ಕೊಂಡು, ಮನೆ ಮೇಲೆ ಕಲ್ಲು ಹಾಕೊಂಡು ಎಲ್ಲ ಕೂಡ ಪ್ಲಾನ್ ಮಾಡಿಕೊಂಡು ಜಗಳ ಪ್ರಾರಂಭ ಮಾಡಿ, ಅವ್ರ ರಿವಾಲ್ವರ್ ಇಂದ ಅವರೇ ಕೊಲಿಕೊಂಡು ಇವಾಗ ಮತ್ತೆ ಪುನಃ ಮನೆಗೆ ಹೋದ್ರಿಗೆ ಎಲ್ಲಿ ಚಿಮಾರ ಆಗ್ತಾರೆ ಅಂತೇಳಿ ಇಲ್ಲೇ ಕುಂತಾನ. ಯಾಕೆ ಕುಂತಾನಪ್ಪ ಅಂದ್ರೆ ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ, ಜನಾರ್ದನ್ ರೆಡ್ಡಿ ಅವ್ರ ಕೊಳ್ಳ ಕಟ್ಟಬೇಕಂತೇಳಿ ಕುಂತಾನ. ಅವರು ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ ಕುಂತಾನ. ಹಂಗಾಗಿ ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ಅವ್ರ ಎಂಕ್ವೈರಿ ನಡೆಯುವಂತ ಟೈಮಲ್ಲಿ ಅವ್ರು ಯಾವ ಎಂಕ್ವೈರಿನ ಮಾಡ್ಲಿ, ನಮ್ದು ಬೇಡಿಕೆ ಇಷ್ಟೇ, ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ. ಇಲ್ಲ ಅಂದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ನೀವು ಎಂಕ್ವೈರಿ ಮಾಡ್ಸಕ್ ಆಗಲ್ಲ ಅಂದ್ರೆ ಸಿಬಿಐ ಕೊಡ್ರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ಕೂಡ ನಾನು ಈ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ. ನಾನು ಬೇಕಾದ್ರೆ ಇಲ್ಲೇ ಕಾಯ್ತಿರ್ತೀನಿ. ತಪ್ಪು ಮಾಡಿನ ರಾಮ್ಲು, ನಿನ್ನ ಕಡೆಯಿಂದ ತಪ್ಪು ಆಗಿದೆ. ನಾನು IG ಮೇಡಮ್ ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ, ಮೇಡಮ್ ಅವರೇ, ನಾನು ಯಾವತ್ತು ಕೂಡ ಎಲ್ಲಿ ಹೋಗಲ್ಲ ಮೇಡಮ್ ಅವರೇ. ಅಲ್ಲಿ ಮನುಷ್ಯ, ಒಬ್ಬ ಹುಡುಗ ತೀರ್ಕೊಂಡೋಗಿದಾನ. ಆ ತೀರ್ಕೊಂಡಂತ ರಾಜಶೇಖರ್ ರೆಡ್ಡಿ ಅವರು ಏನಿದಾರೋ ಅವ್ರಿಗೆ ತೀರ್ಕೊಂಡೋಗಿದ್ದಕ್ಕೋಸ್ಕರವಾಗಿ ಯಾರು ಗುಂಡು ಹಾರಿಸಿದಾರೋ ಆ ಗುಂಡು ಎಲ್ಲಿಂದ ಬಂದಿತ್ತಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಗೊತ್ತಾ, ಫೋರೆನ್ಸಿಕ್ ಗೊತ್ತಾಗುತ್ತೆ. ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನೀವು ಬರೋದೇ ಬೇಕಿಲ್ಲ. ನೀವು ಹೇಳಿದ್ರೆ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ನಾನೇ ಕರ್ಕೊಂಡ್ ಬರ್ತೀನಿ. ಜನಾರ್ದನ್ ರೆಡ್ಡಿ ಅವ್ರನ್ನ, ಸೋಮಶೇಖರ್ ರೆಡ್ಡಿ ಅವ್ರು ಯಾರ್ಯಾರು ಇದ್ದಾರೋ ಎಲ್ಲರನ್ನ ಅಲ್ಲಿ ಕರ್ಕೊಂಡ್ ಬರ್ತೀನಿ. ದಯವಿಟ್ಟು ನಾನು ಶಾಸಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನ ತಾವು ರಾಜಕಾರಣ ಬೆಳೆಸೋದ್ರಿಂದ ಏನೋ ಇದೆ, ನಾವು ಏನೋ ಮಾಡ್ತೀವಿ ಅನ್ನೋದ್ರಿಂದ ಅವೆಲ್ಲ ನಡೆಯಲ್ಲ ಬಾಬು. ನಿನಗೆ ಸಣ್ಣ ಹುಡುಗಿದೀವಿ, ಇನ್ನ ತಿಳುವಳಿಕೆನ ಬಹಳ ದೊಡ್ಡ ಮಟ್ಟಕ್ಕೆ ತಾವು ಹೋಗಬೇಕಾಗಿದೆ, ತಿಳುವಳಿಕೆ ಅರ್ಥವನ್ನು ಮಾಡ್ಕೋಬೇಕಾಗಿದೆ. ನಾನೊಬ್ಬ ಹಿರಿಯನಾಗಿ ಈ ರೀತಿ ಸಲಹೆ ಕೊಡಬಲ್ಲಾಗ್ಲಿ, ನಾನು ಬೇರೆ ಏನು ಹೇಳಕ್ಕಾಗಲ್ಲ. ನಿನ್ನ ಬಗ್ಗೆ ಏನು ಕೂಡ ನೀನು ಮಾತಾಡ್ದಂಗೆ ನಾನು ಮಾತಾಡೋ ಕೂಡ ಆಗಲ್ಲ. ಐ ವೆರಿ ಕ್ಲಿಯರ್, ನಾನು ಹಿರಿಯನಾಗಿ ನೀನು ಸಲಹೆ ಕೊಡಬಲ್ಲೆ. ನಿನ್ನೆ ಘಟನೆ ಬಗ್ಗೆ ನೀವು ಸೇರಿದಂತೆ ಜಾರಡಿ ಸರ್ ಅವರೆಲ್ಲ ಸೇರಿದಂತೆ 11 ಜನರ ಮೇಲೆ FIR ಆಗಿದೆ. ಈ ಘಟನೆ ಬಗ್ಗೆ ನೀವೇನಾದ್ರೂ ದೂರು ಕೊಡ್ತೀರಾ? ಅಲ್ಲ, ಆಲ್ರೆಡಿ ನಾನು ನಮ್ಮ ಜನಾರ್ದನ್ ರೆಡ್ಡಿ ಅವ್ರ ಜೊತೆಲಿ, ನಮ್ಮ ಕಾನೂನು ಸಲಹೆಗಾರರಾದಂತ ಸಿದ್ದಾರೆಡ್ಡಿ ಅವ್ರ ಜೊತೆಲಿ ಕೂಡ ನಾನು ಮಾತಾಡಿನಿ, ಹಿರಿಯರ ಜೊತೆಲೆಲ್ಲ ಕೂಡ ಮಾತಾಡಿನಿ. ಜನಾರ್ದನ್ ರೆಡ್ಡಿ ಅವ್ರಿಗೆ ನಾನೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ನೋಡ್ರಿ, ನಿಮ್ ಮನೆ ಹತ್ರ ಬಂದಾರ, ಅವರು ನಿಮ್ಮನೆ ಹತ್ರ ದಾಂಧಲೆ ಮಾಡಿದಾರ, ನಿಮ್ಮನೆ ಹತ್ರ ಬಂದು ಗನ್ಮ್ಯಾನ್ಗಳು ಹಿಡ್ಕೊಂಡು, ಗುಂಡಾಗಳನ್ನ ಹಿಡ್ಕೊಂಡು, ಒಬ್ಬ ಮನೆ ಹತ್ರ ಹೆಣ್ಮಕ್ಳು ಅಡ್ಡಾಡ್ತಿರ್ತಾರ್ರಿ, ಅವ್ರ ಮನೆ ಹತ್ರ ಇದ್ದಂತ ಮಕ್ಕಳು ಅಡ್ಡಾಡ್ತಿರ್ತಾರ್ರಿ. ಯಾರೋ ಮನೆ ಹತ್ರ ಹೋಗಿ, ಒಬ್ಬ ಈ ಕಾಂಗ್ರೆಸ್ನ ಕಾರ್ಯಕರ್ತರ ಅನ್ಕೊಳ್ರಿ, ಆ ಕಾಂಗ್ರೆಸ್ನ ಕಾರ್ಯಕರ್ತರ ಮನೆ ಹತ್ರ ಹೋಗಿ ನಿಮ್ಮ ಬ್ಯಾನರ್ ನಿಮ್ಮ ಮನೆಗೆ ಕಟ್ತೀವಿ ಅಂದ್ರೆ ಹೆಂಗ ಒಪ್ಪುತ್ತಾನ? ಒಬ್ಬ ಶಾಸಕರ್ರಿ, ಅವರು ಬ್ಯಾನರ್ ಕಟ್ಟಂತ ವಿಚಾರದಲ್ಲಿ ಹಿಂಗೆಲ್ಲ ಬಂದು ಗುಂಡಾಗಳನ್ನ ಹಿಡ್ಕೊಂಡು ರೌಡಿಸಂ ಮಾಡೋದ್ರಿಂದ ಆಲ್ರೆಡಿ ನಿಮ್ಮ ಮನೆಗೆ ತೊಂದರೆ ಮಾಡಿದ್ದಾರೆ ಅನ್ನೋಂಥದ್ದು ವಿನಂತಿಯನ್ನು ನಾನು ಜನಾರ್ದನ್ ರೆಡ್ಡಿ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ. ಜನಾರ್ದನ್ ರೆಡ್ಡಿ ಅವರು ಆಲ್ರೆಡಿ ಕಂಪ್ಲೇಂಟ್ ಅನ್ನು ಕೂಡ ಫೈಲ್ ಮಾಡಬೇಕು ಅಂತ ಹೇಳಿ, ಒಂದು ಗುಂಡು ಜನಾರ್ದನ್ ರೆಡ್ಡಿ ಮೇಲೆ ಹತ್ಯೆ ಪ್ರಯತ್ನ ಏನು ಮಾಡಿದ್ದಾರೆ ಅಂತ ಅವ್ರು ಸ್ಪಷ್ಟೀಕರಣ ಏನು ಕೊಟ್ಟಿದ್ದಾರೋ ಆ ಸ್ಪಷ್ಟೀಕರಣ ಕೂಡ ಜನಾರ್ದನ್ ರೆಡ್ಡಿ ಅವರು ಅದನ್ನ ಕೇಸ್ ಫೈಲ್ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದಾರೆ. ನಾನೇನು ಹೇಳ್ತಾ ಇದ್ದೀನಿ, ಅವ್ರು ಏನೇ ಕೇಸ್ ಮಾಡಿರ್ಲಿ, ನಮ್ಮ ಕಡೆಯಿಂದ ಯಾವುದು ಕೂಡ ಸಿಂಗಲ್ ಅಜೆಂಡಾ, ಸಿಂಗಲ್ ಪಾಯಿಂಟ್ ನಮ್ಮ ಕಡೆಯಿಂದ ಒಂದು ತಪ್ಪು ನಡೆದಿಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತೀವಿ. ಅವ್ರು ಮಾಡ್ಕೊಂಡಿರೋ ಅವ್ರ ತಪ್ಪಿನಿಂದನೇ ಆ ಹುಡುಗ ತೀರ್ಕೊಂಡೋಗಿದಾರ. ಬೇಕಾದ್ರೆ ಇವತ್ತು ಶಾಸಕರ ಆವೇಶದಲ್ಲಿದ್ದಾನ, ಅವರು ಕೋಪದಲ್ಲಿದ್ದಾರೆ. ನನ್ನ ಶಾಸಕ, ನನ್ನ ಸರ್ಕಾರ, ಮುಖ್ಯಮಂತ್ರಿಗಳು ಪ್ಲಾನ್ ಫೇಲ್ ಆದಂತ ಟೈಮಲ್ಲಿ ಅವ್ರು ಏನ್ ಅಂದ್ಕೊಂತ ಇದಾರೆ, ನಮ್ ಕೊರ್ಲಿಕ್ಕೆ ಕಟ್ಟಬೇಕು. ಬೇಡ, ಆವೇಶ ಬೇಡ. ಇದರಲ್ಲಿ ವೆರಿ ಕ್ಲಿಯರ್ ಇಲ್ಲ, ಆವೇಶ ಬೇಡ. ತನಿಖೆ ಆಗಲಿ, ಪೊಲೀಸರು ತನಿಖೆ ಮಾಡ್ತಾರೋ ಮಾಡ್ಲಿ. ಆ ಬುಲೆಟ್ ಅಲ್ಲಿ ಯಾರು ಬುಲೆಟ್ ಅಲ್ಲಿ ಇದೆ, ಅವರು ಯಾರು ದೇಹದಲ್ಲಿದೆ ಆ ಬುಲೆಟ್ ಅನ್ನೋದು ನೋಡ್ಲಿ. ಆ ಬುಲೆಟ್ ತೆಗೆದು ನಮ್ ಕಡೆ ಇದ್ದಂತ ಪೊಲೀಸರು ಆಲ್ರೆಡಿ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರ್ಯಾರು ಪೊಲೀಸರು ಇದ್ರು ಎಲ್ಲ ಗನ್ನುಗಳೆಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಪೊಲೀಸರು ಹ್ಯಾಂಡ್ ಓವರ್ ಮಾಡ್ಕೊಂಡು ಹೋಗ್ಯಾರ. ಅವ್ರೆಲ್ಲ ಕೂಡ ಎಂಕ್ವೈರಿ ಮಾಡ್ಲಿ. ಬಾಬು, ನೀನ್ ಏನ್ ಹೇಳಿದ್ರೆ ನಾನು ಹೇಳ್ತೀನಲ್ಲ, ನೀನ್ ಏನ್ ಹೇಳಿದ್ರೆ ಅದು ಕೇಳ್ತೀನಪ್ಪ. ಬಾಬು, ನಾನು ಹೇಳೋದಿಷ್ಟೇ, ನಾರೋ ಭರತ್ ರೆಡ್ಡಿ ಅವರೇ, ನೀನ್ ಏನ್ ಹೇಳಿದ್ರೆ ಅದು ನಾನು ಕೇಳ್ತೀನಿ. ನೀನ್ ಏನ್ ನಮ್ ಕಡೆ ತಪ್ಪಾಗಿದೆ ಅಂತ ಹೇಳ, ಅದು ನೀನ್ ಪ್ರೂವ್ ಮಾಡು. ನೀನ್ ಹೇಳಿದ ಮಾತು ನಾನು ಏನ್ ಹೇಳಿದ್ರೆ ಎಂಕ್ವೈರಿ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡ್ಕೊಳ್ಳಿ, ಸಿಬಿಐ ಎನ್ಕ್ವೈರಿ ಮಾಡ್ರಿ. ನೀವು ತಪ್ಪದಸ್ತ್ರ ಆ ಹುಡುಗಿ ಏನ್ ಹೇಳಿದ್ರೆ ನಾನು ಅದು ಕೇಳ್ತೀನಿ. ಸರ್, ನೆಕ್ಸ್ಟ್ ಸರ್, ಇನ್ನ ಮಾತಾಡ್ತೀವಿ ಸರ್. ಅಣ್ಣ ಸರ್, ನೋಡ್ರಿ
ನಾನು ನಿನ್ನೆಯಿಂದ ಕೂಡ ಸತತವಾಗಿ ನಮ್ಮೆಲ್ಲ ನಾಯಕರ ಜೊತೆಲಿ ಮಾತಾಡ್ತಾ ಇದ್ದೀನಿ. ನಮ್ಮ ನಾಯಕರು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು, ನಂತರ ವಿರೋಧ ಪಕ್ಷದ ನಾಯಕರಾದಂತ ಜನಾರ್ದನ್ ರೆಡ್ಡಿ ಅವರು, ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವ್ರ ಜೋಡಿ ಕೂಡ ಮಾತಾಡಿದಾರೇನಪ್ಪ, ಅಶೋಕ್ ಅವ್ರ ಜೊತೆಲಿ ಮಾತಾಡಿದಾರ. ಇವರು ಸೋಮಶೇಖರ್ ರೆಡ್ಡಿ ಅವರು ಕೂಡ ಮಾತಾಡಿ, ನಾನು ಮಾತಾಡಿಲ್ಲ. ನಾನು ಮಾತಾಡಿದ್ದು ವಿಜೇಂದ್ರ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ. ಮತ್ತೆ ಪುನಃ ನಾನು ಬೇರೆಯವರು ನಮ್ಮ ಮುಖಂಡರಿಗೆಲ್ಲ ಕೂಡ ಈ ವಿಚಾರವನ್ನು ಮುಡಿಸಂತ ಕೆಲಸ ಮಾಡ್ತಿದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಈ ಘಟನೆ ತಿಳಿದ ನಂತರ ನನಗೆ ಬೆಳಗ್ಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ನಂತರ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೀನಿ. ನಮ್ಮ ಅಧ್ಯಕ್ಷರಿಂದ ಅನಿಲ್ ಅವರು ಕೂಡ ತಿಳಿಸಿದಾರ, ಜನಾರ್ದನ್ ರೆಡ್ಡಿ ಅವರು ಕೂಡ ಎಲ್ಲ ವಿಚಾರಗಳನ್ನು ತಿಳಿಸಿದಾರ. 5 ಗಂಟೆ ಒಳಗಡೆನೆ 5 ಗಂಟೆಗೆ ರಾಜ್ಯಾಧ್ಯಕ್ಷರಿಂದ ವಿಜೇಂದ್ರ ಅವರು ಇಲ್ಲಿ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಬರ್ತಾ ಇದ್ದಾರ. 5 ಗಂಟೆಗೆ ಇನ್ನ ಸರ್ ಇವತ್ತು 5 ಗಂಟೆಗೆ ಬರ್ತಾ ಇದ್ದಾರೆ. 4 ಗಂಟೆಗೆ ಅಣ್ಣ, 4 ಗಂಟೆಗೆ ಅಣ್ಣ, ಮತ್ತೆ 5 ಗಂಟೆಗೆ ಅಂದ್ಕೋಬೇಡ್ರಿ, 4 ಗಂಟೆಗೆ. ಅಲ್ಲ, ನಾನು ನೋಡಿ ಸರ್, ನಾನು ಯಾವತ್ತಿದ್ರೂ ಕೂಡ ಮಾನವತೆ ದೃಷ್ಟಿ, ಇವತ್ತು ಮಾನವತೆ ದೃಷ್ಟಿಯಿಂದ ನಾನು ನೋಡ್ತೀನಿ. ಒಬ್ಬ ಮನುಷ್ಯನ ಹೆಂಗ ಅವನ ಗುಣಗಳನ್ನು ಲೆಕ್ಕ ಮಾಡ್ತೀನಿ ಅಂದ್ರೆ, ಅವನು ತೂಕ ಮಾಡಬಹುದು ಅಂದ್ರೆ ಅವನಲ್ಲಿದ್ದಂತ ಗುಣಗಳ ಬಗ್ಗೆ ನಾನು ಲೆಕ್ಕಾಚಾರ ಮಾಡ್ಕೊತೀನಿ. ಆ ಮಾನವತೆ ದೃಷ್ಟಿಯಿಂದ ಯಾರೇ ಏನೇ ಮಾತಾಡ್ಲಿ, ಅವರು ಇವತ್ತು ಆಲ್ರೆಡಿ ಬಣ್ಣ ಹಚ್ಕೊಂಡ್ಬಿಟ್ಟಾರ. ಏನಂದೇಳಿ, ನಮ್ಮ ಕಾರ್ಯಕರ್ತ ಅಂದ್ರೆ ಬಣ್ಣ ಹಚ್ಚಿದ ಮೇಲೆ ನಾನು ಯುವಕರಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ, ಯಾರು ಕೂಡ ಈ ರೀತಿ ಪ್ರವೋಕ್ ಮಾಡಿದಂತ ಟೈಮಲ್ಲಿ ಯಾರನ್ನ ಆಗ್ಲಿ ಹೋರಾಟ ಮಾಡಬೇಕಾಗ್ಲಿ, ಜಗಳ ಮಾಡಕ್ ಯಾರು ಬರಬಾರ್ದು. ಜಗಳ ಮಾಡಿದ್ರೆ ಅನಾಹುತಗಳಾಗೋದು, ಜಗಳ ಮಾಡಕ್ ಬಂದಿರೋ ಕಾರಣ ಈ ರೀತಿ ಅನಾಹುತ ಆಗಿರೋದು. ಅದಕ್ಕೋಸ್ಕರವಾಗಿ ಯಾರು ಕೂಡ ಈ ರೀತಿ ಪ್ರವೋಕ್ ಆಗಿ ಜಗಳಗಳು ಮಾಡಿ ಇಟ್ಕೊಂಡು ಜೀವ ಕಳ್ಕೊಳ್ಳೋದು ಬೇಡ. ಇವತ್ತು ಏನಿದೆನೋ ಅವರು ಆಲ್ರೆಡಿ ಏನು ವೈಯಕ್ತಿಕವಾದಂತಹ ದ್ವೇಷ ಅಂತ ಹೇಳಿದಾರೋ, ಅವ್ರು ಇವತ್ತು ಪಾರ್ಟಿ ಬಣ್ಣ ಬಳದೇ ಬಳಿತಾರ, ಅವ್ರು ಬಿಡಲ್ಲ. ನಾನೇನು ಹೇಳ್ತಾ ಇದೀನಿ, ಆ ಜನಾರ್ದನ್ ರೆಡ್ಡಿ ಅವರ ಜೊತೆಲಿ ಅವರು ಯಾರು ನಮ್ಮ ಸತೀಶ್ ರೆಡ್ಡಿ ಅವರು ಇವತ್ತೇನು ಜಗಳ ಮಾಡ್ತಾ ಇಲ್ಲ, ಬಹಳ ಸರಿ ಜಗಳ ಮಾಡ್ಯಾನ. ಎಷ್ಟು ಸರಿ ಜಗಳ ಮಾಡ್ಯಾನ ಅಂತ ಹೇಳಿದ್ರೆ, ಆ ಮನುಷ್ಯ ಎಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟಾನ ಅಂತ ಹೇಳಿದ್ರೆ, ನಾವು ಆ ಸತೀಶ್ ರೆಡ್ಡಿ ಅವ್ರನ್ನ ಸಣ್ಣ ಹುಡುಗ ಅಂತ ಹೇಳ್ಕೊಂಡು ನಮಗಿಡು ಗೊತ್ತಿದ್ದಲ್ರಿ. ಇವತ್ತು ಅವ್ರು ಮನೆ ಕಡೆ ಹೋದ್ರಿ ರೀ, ಅಲ್ಲಿ ಇಂಡಿಯಾ ಬಾರ್ಡರ್ ಮತ್ತೆ ಪಾಕಿಸ್ತಾನ ಬಾರ್ಡರ್ದಲ್ಲಿದ್ದಂತ ಸೋಲ್ಜರ್ಸ್ ಆಗ್ಲಿ, ಅಲ್ಲಿದ್ದಂತ ಆರ್ಮಿಯ ಸೋಲ್ಜರ್ಸ್ ಆಗ್ಲಿ, ಆ ರೀತಿ ಬಂದೂಕುಗಳು ಹಿಡ್ಕೊಂಡಿರ್ತಾರಲ್ಲ ಗೊತ್ತಿಲ್ಲ, ಆ ರೀತಿ ಬಂದೂಕುಗಳು ಹಿಡ್ಕೊಂಡು ಕುಂತಾರ. ಅವ್ರ ಜೊತೆಲಿ ನೋಡಿ ಸಾಕಷ್ಟು ಮಂದಿ ಬಿಹಾರ, ಉತ್ತರ ಪ್ರದೇಶದ ಗನ್ಮ್ಯಾನ್ಗಳು ಇಟ್ಕೊಂಡು ಕುಂತಾರ್ರಿ. ಅಷ್ಟು ದೊಡ್ಡ ಮನುಷ್ಯ ಆಗ್ಯಾನ್ರಿ. ಯಾಕೆ ದೊಡ್ಡ ಮನುಷ್ಯ ಆಗ್ಯಾನ? ಜನಾರ್ದನ್ ರೆಡ್ಡಿ ಅವ್ರನ್ನ ಮಾತಾಡಿ ದೊಡ್ಡ ಮನುಷ್ಯ ಆಗ್ಯಾನ್ರಿ. ಹೋರಾಟದಿಂದ ದೊಡ್ಡ ಮನುಷ್ಯ ಆದಂತನಲ್ಲ, ಮಾತಾಡಿ ದೊಡ್ಡ ಮನುಷ್ಯ ಆಗಿರೋ ಕಾರಣ ಎಲ್ಲ ಕೂಡ ನಾನು ಹಿಂಗೆ ಮಾಡಿದ್ರೆ ದೊಡ್ಡನಾಗ್ತೀನಿ, ಹಿಂಗ ಒಪ್ಪಲ್ಲ. ನಮ್ಮ ಬಳ್ಳಾರಿ ಜನ ಹೋರಾಟ ಕೆಳಮಟ್ಟದಿಂದ ಬರಬೇಕು. ಎಲ್ಲ ನಾನು ಅಲ್ರಿ ಅವ್ರು ಭರತ್ ರೆಡ್ಡಿ ಅವರು ಹಿಂಬಾಲಕರಾಗಿರೋ ಕಾರಣ ಅವ್ರು ಮಾತಾಡ್ತಾರ್ರಿ, ಬೇರೆ ಏನಿಲ್ರಿ. ಅವ್ರಿ ಅಷ್ಟು ಮಂದಿ ಗನ್ಮ್ಯಾನ್ ಇಟ್ಕೊಂಡಾರ, ಅವ್ರ ಅಧಿಕ ಏನ್ರಿ? ಅವ್ರು ಏನ್ ಸಂಪಾದನೆ ಮಾಡ್ತಾರ್ರಿ? ಅವ್ರೇನ MLA ಇಲ್ಲಿದ್ರೆ ನಮ್ಮ ರಾಮಲಿಂಗಪ್ಪಣ್ಣ ತರ ಏನೊಂದು ಪ್ರಾಧಿಕಾರದ ಅಧ್ಯಕ್ಷರಾಗಿದಾರ, ಇಲ್ಲಿ ನಮ್ಮ ಜನಪ್ರತಿನಿಧಿಗಳ ಯಾರನ್ನ ಒಂದು ಜವಾಬ್ದಾರಿನ ಇಟ್ಕೊಂಡಂತಾರ, ಏನು ಹನುಮಂತಪ್ಪಣ್ಣ ಯಾರಿಲ್ಲಲ್ಲ. ಇವತ್ತು ಅಷ್ಟು ಬೆರೀತಾ ಇದಾರಂದ್ರೆ ಅವ್ರು ಗುಂಡಾಗಿರಿ ನಡೀತದಂತ ಕಾರಣದ ಬೇರೆ ಕೆಲಸ ಮಾಡ್ತಾರೆ. ನೋಡ್ರಿ, ನಾನು ಇಷ್ಟೇ ಅಣ್ಣ, ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ ಅಣ್ಣ. ಇಲ್ಲಿ ನೋಡು, ನಮ್ಮವರು ಇಲ್ಲೇ ಕಣ್ಣಿಗೆ ಕಾಣ್ತಾರೆ. ಅವರು ನಮ್ಮ ನಗರ ಪಾಲಿಕೆ ಸದಸ್ಯರು ಗಂಡರಿ, ನಮ್ಮ ಸೂರಿ